ಬಿಗ್ ಬಾಸ್ ಸೀಸನ್ 12ರ ಕೊನೆಯ ವಾರ ಇದಾಗಿದ್ದು ಗ್ರ್ಯಾಂಡ್ ಫಿನಾಲೆ ನಡೆಯಲು ಇನ್ನಿನ 4-5 ದಿನಗಳು ಬಾಕಿ ಇರುವಂತೆ ಉಳಿದಿರುವ ಸ್ಪರ್ಧಿಗಳಲ್ಲಿ ಒಬ್ಬ ಸ್ಪರ್ಧಿಯ ಬಿಗ್ ಬಾಸ್ ಜರ್ನಿ ಮುಕ್ತಾಯಗೊಳ್ಳುವುದು ಖಚಿತ. ಯಾಕೆಂದರೆ ಮಿಡ್ ವೀಕ್ ಎಲಿಮಿನೇಷನ್ ನಡೆಯಲಿದೆ. ಬನ್ನಿ ಹಾಗಾದರೆ ವೋಟಿಂಗ್ ರಿಸಲ್ಟ್ನ ಪ್ರಕಾರ ಯಾರು ಎಲಿಮಿನೇಟ್ ಆಗಲಿದ್ದಾರೆ ಹಾಗೂ ಟಾಪ್ 6 ಫೈನಲಿಸ್ಟ್ಗಳಾಗಿ ಆಯ್ಕೆಯಾಗಲಿದ್ದಾರೆ ಅಂತ ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಬಿಗ್ ಬಾಸ್ ಮನೆಯಲ್ಲಿ ಹೋದ ವಾರ ನಡೆದ ಟಿಕೆಟ್ ಟು ಟಾಪ್ 6 ಫೈನಲಿಸ್ಟ್ ಕಂಟೆಂಡರ್ಗಳ ಟಾಸ್ಕ್ ಅನ್ನು ಗೆದ್ದು ಮೊದಲ ಫೈನಲಿಸ್ಟ್ ಆಗಿರುವ ಧನುಷ್ ಅವರನ್ನು ಬಿಟ್ಟು ಉಳಿದ 6 ಸ್ಪರ್ಧಿಗಳು ನಾಮಿನೇಟ್ ಆಗಿರುತ್ತಾರೆ. ಈ 6 ಜನರ ಇಲ್ಲಿಯ ತನಕ ವೋಟಿಂಗ್ ರಿಸಲ್ಟ್ ನೋಡುವುದಾದರೆ ಸದ್ಯಕ್ಕೆ ಧ್ರುವಂತ್ ಅವರು ಕೊನೆಯ ಸ್ಥಾನದಲ್ಲಿದ್ದಾರೆ. ಇವರಿಗೆ 100ರಲ್ಲಿ 6% ವೋಟುಗಳು ಧ್ರುವಂತಿಗೆ ಬಿದ್ದಿವೆ. ಇನ್ನು 5ನೇ ಸ್ಥಾನದಲ್ಲಿ ರಘು ಅವರಿದ್ದಾರೆ. ಇವರಿಗೆ 11% ವೋಟ್ಗಳು ಬಿದ್ದಿವೆ. ಇನ್ನು ಜನರ ಮೋಸ್ಟ್ ಫೇವರಿಟ್ ಅಶ್ವಿನಿ ಅವರು ಸದ್ಯಕ್ಕೆ 4ನೇ ಸ್ಥಾನದಲ್ಲಿದ್ದಾರೆ. ಇವರಿಗೆ 16% ವೋಟುಗಳು ಜನರಿಂದ ಬಿದ್ದಿವೆ. ಇದು ಇನ್ನೂ ಕೂಡ ಇನ್ಕ್ರೀಸ್ ಆಗುವ ಸಾಧ್ಯತೆ ಇದೆ. ಇನ್ನು 3ನೇ ಸ್ಥಾನದಲ್ಲಿ ಕಾವ್ಯ ಅವರಿದ್ದಾರೆ. ಇವರಿಗೆ 21% ವೋಟುಗಳು ಬಿದ್ದಿವೆ. 2ನೇ ಸ್ಥಾನದಲ್ಲಿರುವವರು ರಕ್ಷಿತಾ. ಇವರಿಗೆ 28% ವೋಟುಗಳು ಬಿದ್ದಿವೆ. ಇನ್ನು ಮೊದಲನೇ ಸ್ಥಾನದಲ್ಲಿ ಗಿಲ್ಲಿ ಅವರಿದ್ದಾರೆ. ಈ ಉಳಿದ 5 ಜನರಿಗೆ ಬಿದ್ದಿರುವಷ್ಟು ವೋಟುಗಳನ್ನು ಡಬಲ್ ಮಾಡಿದಾಗ ಎಷ್ಟಾಗುತ್ತದೆಯೋ ಅಷ್ಟು ವೋಟುಗಳು ಗಿಲ್ಲಿ ಅವರಿಗೆ ಬಿದ್ದಿದೆ. ಸದ್ಯಕ್ಕೆ ಇವರಿಗೆ 41% ವೋಟುಗಳು ಬಿದ್ದಿವೆ. ಇದರ ಪ್ರಕಾರ ಈ ಸೀಸನ್ ಗೆಲ್ಲುವುದು ಗಿಲ್ಲಿಯೇ. ಈ ವೋಟಿಂಗ್ ಪ್ರಕಾರ ನೋಡುವುದಾದರೆ ಈ ಸೀಸನ್ನ ಕಿಚ್ಚನ ಚಪ್ಪಾಳೆ ಪಡೆದಿರುವ ಧ್ರುವಂತ್ ಅವರು ಮಿಡ್ ವೀಕ್ ಎಲಿಮಿನೇಷನ್ನಲ್ಲಿ ಬಿಗ್ ಬಾಸ್ ಮನೆಗೆ ಟಾಟಾ ಬಾಯ್ ಬಾಯ್ ಅಂತ ಹೇಳಬೇಕಾಗುತ್ತದೆ. ಏನಾದರೂ ಬಿಗ್ ಬಾಸ್ನವರ ಗಿಮಿಕ್ನಿಂದ ಎಲಿಮಿನೇಟ್ ಮಾಡುವುದಾದರೆ ರಘು ಅಥವಾ ಕಾವ್ಯ ಅವರು ಬಿಗ್ ಬಾಸ್ ಸೀಸನ್ 12ರ ಜರ್ನಿಯನ್ನು ಮುಗಿಸಬೇಕಾಗುತ್ತದೆ. ಇದಾಗಿದೆ ಮಂಗಳವಾರದ ಬೆಳಗಿನ ವೋಟಿಂಗ್ ರಿಸಲ್ಟ್. ನಿಮ್ಮ ಪ್ರಕಾರ ಮಿಡ್ ವೀಕಲ್ಲಿ ಯಾರು ಎಲಿಮಿನೇಟ್ ಆಗಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.